ಗೆದ್ರ ಹಾಗಾದ್ರೆ ಮೋದಿ? ನರೇಂದ್ರ ಮೋದಿ ಅವರ ಮ್ಯಾಜಿಕ್ ಇಲ್ಲಿ ವರ್ಕೌಟ್ ಆಯ್ತಾ? ಡೆಲ್ಲಿ ಎಲೆಕ್ಷನ್ಗೆ 4 ದಿನ ಮುಂಚೆ ನಿಮ್ಗೆಲ್ಲ ನೆನಪಿರಬಹುದು, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅನ್ನ ಬಿಜೆಪಿ ಕೊಡ್ತು. ನಾವೀಗಷ್ಟೇ ನಿಮಗೆ ಹೇಳ್ತಾ ಇದ್ರಿ, ಮಲ್ಟಿ ಗೇಮ್ ಚೇಂಜರ್ ಪಾಲಿಟಿಕ್ಸ್ ಅನ್ನ ಬಿಜೆಪಿ ಇಲ್ಲಿ ಮಾಡಿದೆ. ಸೊ ಅದು ಗದ್ದುಗೆ ಏರೋದಕ್ಕೆ ಯಶಸ್ವಿ ಮಾಡಿರಬಹುದು ಅಂತ. ಯಾಕಂದ್ರೆ ದಿಲ್ಲಿ ಅಂತ ನೀವು ತಗೊಂಡಾಗ ಅದನ್ನ ಸಿಟಿ ಆಫ್ ಮೈಗ್ರೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಮಿಡಲ್ ಕ್ಲಾಸ್ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಬೇರೆ ರಾಜ್ಯದ ಆಲ್ಮೋಸ್ಟ್ 1 ಲಕ್ಷಕ್ಕೂ ಕಡಿಮೆ ದುಡಿಯುವಂತಹ ಜನರ ಸಂಖ್ಯೆ ಬಹಳ ದೊಡ್ಡದಿದೆ. ಆಲ್ಮೋಸ್ಟ್ 20 to 30% ಅಷ್ಟು ನಮಗೆ ಆ ಪಾಪ್ಯುಲೇಷನ್ ಕಾಣಿಸುತ್ತೆ. ಸೊ ಆ ಪಾಪ್ಯುಲೇಷನ್ ಅನ್ನ ಕೇಂದ್ರೀಕರಿಸಿಕೊಂಡು ಮಾಡಿದಂತಹ ಬಜೆಟ್ ಅಲ್ಲಿ ಕೈ ಹಿಡಿದ ಹಾಗೆ ಕಾಣಿಸ್ತಾ ಇದೆ. ಓಕೆ, ಈಗ ಒಂದು ಡೀಟೇಲ್ ಬಂತು. ಕರ್ವಾಲ್ ನಗರದಲ್ಲಿ ಏನಾಗ್ತಾ ಇದೆ? ಬಿಜೆಪಿಯ ಕಪಿಲ್ ಶರ್ಮಾ ಅವರಿಗೆ 3000 ಮತಗಳ ಮುನ್ನಡೆ ಸಿಗ್ತಾ ಇದೆ ಅನ್ನೋದ್ರ ಡೀಟೇಲ್ಸು. ಕೀ ಕಾನ್ಸ್ಟಿಟ್ಯೂಯೆನ್ಸಿ ಅಥವಾ ಪ್ರಮುಖ ಕ್ಷೇತ್ರಗಳಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಕರ್ವಾಲ್ ನಗರದಲ್ಲಿ ಬಿಜೆಪಿಯ ಕಪಿಲ್ ಶರ್ಮಾ ಅವರಿಗೆ ಆಲ್ಮೋಸ್ಟ್ 3000 ಮತಗಳ ಮುನ್ನಡೆ ಸಿಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಈ ಕರ್ವಾಲ್ ಕ್ಷೇತ್ರ ಇದೆಯಲ್ಲ, ಇದು ಅಷ್ಟೇನೆ ಲಾಸ್ಟ್ 2 ಎಲೆಕ್ಷನ್ ಬಿಟ್ರೆ ಉಳಿದೆಲ್ಲ ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ನ ಡಾಮಿನೆನ್ಸಿ ಜಾಸ್ತಿ ಇತ್ತು. ಆಮ್ ಆದ್ಮಿ ಪಾರ್ಟಿಯ ಮನೋಜ್ ತ್ಯಾಗಿ ಅವರಿಗೆ ಇನ್ನೂ ಹಿನ್ನಡೆ ಆಗ್ತಾ ಇದೆ. ಓಕ್ಲಾದಲ್ಲಿ ಸಚಿವ ಅಮಾನುತುಲ್ಲಾ ಖಾನ್ ಅವರಿಗೆ ಹಿನ್ನಡೆ ಉಂಟಾಗಿದೆ. ಓಕ್ಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇವರು ಕೂಡ ಅಷ್ಟೇ ಅತೀಶಿ ಅವರ ಕ್ಯಾಬಿನೆಟ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋನ ತಗೊಂಡಿದ್ರು. ಬಟ್ ಇವ್ರ ಮೇಲೆ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಅಲ್ಲಿನ ಕ್ಷೇತ್ರದ ಜನ ಬಹಳ ಸಿಟ್ಟಾಗಿದ್ರು. ಅದನ್ನು ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ, ಏನಾಯ್ತು, ವಾಟ್ ವೆಂಟ್ ರಾಂಗ್ ಅಲ್ಲಿ ಅಂತ. ಇದೇ ಟ್ರೆಂಡ್ ಕಂಟಿನ್ಯೂ ಆದರೆ ಓಕ್ಲಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಅಮಾನುತುಲ್ಲಾ ಖಾನ್ ಅವರಿಗೆ ಹಿನ್ನಡೆ ಉಂಟಾಗಿದೆ. ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಲೀಡನ್ನು ಇಲ್ಲಿ ತನಕ, ಯಾವಾಗ ಟ್ರೆಂಡ್ ಸ್ಟಾರ್ಟ್ ಆದಾಗ್ಲಿಂದ ಇಲ್ಲಿ ತನಕ ಕಾಯ್ದುಕೊಳ್ತಾ ಇದೆ. ಆ ಕ್ಷೇತ್ರ ಯಾವುದು ಅನ್ನೋದು ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಬಟ್ ಬಿಜೆಪಿಯ ಬಹುತೇಕ ಡಾರ್ಕ್ ಹಾರ್ಸ್ ಅಂತ ನಾವೇನು ಕರಿತೀವಿ, ಎಲ್ರಿಗೂ ಕೂಡ ಮುನ್ನಡೆ ಸಿಗ್ತಾ ಇದೆ. ಸಾಮೂಹಿಕ ನಾಯಕತ್ವ ಅಂತ ಹೇಳ್ಕೊಂಡು ಓಡಾಡಿದ್ರು. ಸಿಎಂ ಫೇಸ್ ಇವರೇ ಅಂತ ಯಾರನ್ನೂ ತೋರಿಸಿರ್ಲಿಲ್ಲ. ಇನ್ಫ್ಯಾಕ್ಟ್ ಆಮ್ ಆದ್ಮಿ ಪಾರ್ಟಿ ಅವ್ರು ಹೇಳ್ತಾ ಇದ್ರು, ನಿಮಗೆ ನೆನಪಿರ್ಬೋದು, ದುಲ್ಹಾ ಕೌನ್ ಅಂತ ಕೇಳ್ತಾ ಇದ್ರು. ಅಂದ್ರೆ ನಿಮ್ಮ ಬಾರಾತ್, ನಿಮ್ಮ ಮದುವೆಯಲ್ಲಿ ಯಾರು ಹುಡುಗ ಅನ್ನೋದೇ ತೋರಿಸ್ತಾ ಇಲ್ವಲ್ಲ ನೀವು ಅಂತ ಕಾಲೆಳಿತಾ ಇದ್ರು. ಆದರೆ ಸಾಮೂಹಿಕ ನಾಯಕತ್ವದ ಮೂಲಕ ಈ ಟ್ರೆಂಡ್ ಅವ್ರಿಗೆ ಸಿಕ್ಕಿದ್ಯಾ ನೋಡ್ಬೇಕಾಗತ್ತೆ ನಾವು.